Hi, hello, welcome back to my channel. ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಶರ್ವಿನ್? ತಿರುಪತಿ. ಎಸ್, ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಣ ಅಂತ ಹೊರಡ್ತಾ ಇದೀವಿ. ಅಂಡ್ ಇವಾಗ ಮನೆ ಬಿಟ್ವಿ ಅರೌಂಡ್ 2 o'clock, ಮಧ್ಯಾಹ್ನ 2:10 ಟೈಮು. ಇವಾಗ ಬಿಟ್ಟಿದೀವಿ. ಅಂಡ್ ಬನ್ನಿ ಹೋಗೋಣ, ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಣ. ನಾವು ಇವಾಗ ಒಂದು ಬ್ರೇಕ್ ತಗೊಳ್ಳೋಣ ಅಂತ ಗಡ್ಡೂರು ಟೋಲ್ ಪ್ಲಾಜಾ ಹತ್ರ ಇದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಕಾಫಿ ಗಿಫಿ ಕುಡ್ಕೊಂಡು ಏನಾದರೂ ತೊಗೊಂಡು ಸ್ನ್ಯಾಕ್ಸ್ ತೊಗೊಂಡು ಹೋಗೋಣ ಅಂತ. ಎಲ್ಲೂ ಸ್ಟಾಪ್ ಮಾಡ್ತಾ ಇಲ್ಲ, ಯಾಕಂದರೆ ನಾವು ತಿರುಪತಿ ತಿರುಮಲ ದೇವಸ್ಥಾನದ್ದು ದರ್ಶನ ಟಿಕೆಟ್ ತೊಗೊಂಡಿಲ್ಲ. ಸೊ ಬೇಗ ಹೋಗಬೇಕು, ಕೆಳಗಡೆ ದರ್ಶನ ಟಿಕೆಟ್ ತೊಗೊಂಡು ಹೋಗಬೇಕು. ಸೊ ಬೇಗ ಹೋಗ್ತಾ ಇದ್ದೀವಿ. ಬನ್ನಿ, ಒಂದು ಲಿಟಲ್ ಹಾರ್ಟ್ ಇಸ್ಕೊಡಿ. ಗೋವಿಂದ ಎಂಟ್ರಿ ಲಗೇಜ್ ಚೆಕಿಂಗ್. ಗೋವಿಂದ ಗೋವಿಂದಪ್ಪ ತಂದೆ ಗೋವಿಂದ ಶ್ರೀಹರಿ. ಎಲ್ಲ ದೇವ್ರೆ. ಮೆಟ್ಲು ಹತ್ಕೊಂಡು ಹೋಗೋದು ಅಲ್ಲಿಂದನೇ, ಸ್ಟಾರ್ಟಿಂಗ್ ಅಲ್ಲಿಂದನೇ. ಸಿಟಿ ನೋಡ್ತಾ ಇದೆಯಾ? ಎಸ್, ಫೈನಲಿ ಶ್ರೀವಾರಿ ದರ್ಶನ ಟಿಕೆಟ್ ಸಿಕ್ಕಿದೆ. ನೋಡ್ಬೋದು ನೀವು, 30,000, 3 ಮೆಂಬರ್ಸ್ಗೆ 30,000, ಆ್ಯಕ್ಚುಲಿ 10,000 ಪರ್ ಟಿಕೆಟು. ಫೈನಲಿ ವಿಶ್ ಕಮ್ ಟ್ರೂ. ದೇವ್ರ ದರ್ಶನ ಮಾಡಬೇಕು ಎಲ್ಲೊಂದು ದರ್ಶನದಲ್ಲಿ ಅಂತ. ಫೈನಲಿ ಎಲ್ವೊಂದು ದರ್ಶನ ಟಿಕೆಟ್ ಸಿಕ್ತು. ಅಷ್ಟು ದೂರದಿಂದ ಬೇಗ ಬೇಗ ಬಂದಿದ್ದು, ಎಲ್ಲೂ ಸ್ಟಾಪ್ ಮಾಡ್ದಂಗೆ ಬಂದಿದ್ದು ಇದಕ್ಕೋಸ್ಕರನೇ. ಯಾಕಂದರೆ ಎಲ್ವೊಂದು ದರ್ಶನ ಮಾಡಬೇಕಂತ ಸಖತ್ತದಿಂದ ಆಸೆ ಇತ್ತು. ದೇವ್ರಿಗೆ ಮುಂದೆಯಿಂದ ದರ್ಶನ ಮಾಡಬೇಕಂತ. 10,000 ರೂಪಾಯಿ ಒಂದು ಟಿಕೆಟ್ಗೆ, ಪರವಾಗಿಲ್ಲ, ದೇವ್ರ ದರ್ಶನ ಮಾಡೋದು ಇಂಪಾರ್ಟೆಂಟ್ ಅಂತ. ಫೈನಲಿ ಸಿಕ್ತು ಟಿಕೆಟು. ಸಖತ್ ಖುಷಿ ಆಗ್ತದೆ. ಇವಾಗ ಹೋಗಿ ಪ್ರಸಾದ ತಿನ್ನೋಣ ಬನ್ನಿ. 10,500 ರುಪೀಸಲ್ಲಿ 10,000 ಡೊನೇಷನ್ ಅಂತ ಹೋಗುತ್ತೆ. ಆ್ಯಂಡ್ 500 ಮಾತ್ರ ಟಿಕೆಟ್ಗಾಗುತ್ತೆ. JU ಆಫೀಸ್ ಇಲ್ಲೇ ಆ ಟಿಕೆಟ್ ಸಿಗೋದಿಲ್ಲ. ಇಲ್ಲಿ ಬಂದರೆ ನಿಮಗೆ ಗೆಸ್ಟ್ ಹೌಸ್ಗೆ ಪ್ರೊವೈಡ್ ಮಾಡ್ತಾರೆ. ಆ ಟಿಕೆಟ್ಸ್ ತೊಗೊಂಬಂದು ಇಲ್ಲಿ ಕೊಟ್ಟರೆ, ಆಧಾರ್ ಕಾರ್ಡು ಜೆರಾಕ್ಸು ಮತ್ತು ಆ ಟಿಕೆಟ್ ಜೆರಾಕ್ಸ್ ಕೊಟ್ಟರೆ ಇಲ್ಲಿ ನಿಮಗೆ ರೂಮ್ಸ್ನ ಕೊಡ್ತಾರೆ. ನಾವಿವಾಗ ಊಟ ಮಾಡೋಣ ಅಂತ, ದೇವ್ರ ಪ್ರಸಾದ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಆಗಿದೆ, 10 ಗಂಟೆ ಆಗ್ತಾಯಿದೆ. ಸೊ ದೇವ್ರ ಪ್ರಸಾದನೇ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ. ಟೆಂಪಲ್ದು ಮ್ಯಾಪ್ ಇದು. ಹೇಗಿದೆ ತಿರುಪತಿ ತಿರುಮಲ ದೇವಸ್ಥಾನ ನೋಡೋಣ.
ನಮ್ಮ ರೂಮ್ ಇಲ್ಲೇ ಇರೋದು, ಸೀತಾ ನಿಲಯಂ. ಬನ್ನಿ ಗೋವಿಂದ. ನಮ್ಮ ಬಾಸ್. This is our room. ಮೇನ್ ವಾಶ್ರೂಮ್ಸ್ ನೀಟಾಗಿರಬೇಕು. ವಾವ್, ಇಟ್ಸ್ ನೈಸ್. ಚೆನ್ನಾಗಿದೆ ಅನ್ನೋಕ್ಕಿಂತ ಕ್ಲೀನ್. ಐ ಥಿಂಕ್ ಇಲ್ಲಿ ಬಾಲ್ಕನಿ ಇದೆ ಅನಿಸುತ್ತೆ. ಸಕ್ಕತ್ತಾಗಿದೆಲ್ಲ. ಆ್ಯಂಡ್ ಇಲ್ಲೂ ಒಂದು ಬಾಲ್ಕನಿ ಇದೆ. ವಾವ್, ಇಟ್ಸ್ ನೈಸ್. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ L1 ದರ್ಶನಕ್ಕೆ ಹೇಗೆ ಮಾಡೋದು ಅಂದರೆ, ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಎಕ್ಸ್ಪೀರಿಯನ್ಸ್ ಮಾಡೋಣ. ತಿರುಪತಿ ತಿಮ್ಮಪ್ಪನಿಗೆ ಎಷ್ಟೊಂದು ಜನಕ್ಕೆ ಆಸೆ ಇರುತ್ತೆ, ಲೈಕ್ ತುಂಬ ಹೊತ್ತು ಅವರ್ಗಟ್ಲೆ ಕಾದು ಬೆಟ್ಟ ಎಲ್ಲ ಹತ್ತಿ ಒಂದು ದಿನ ಎಲ್ಲ ಕಾದು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ತೀವಿ. ನಾಟ್ ಈವನ್ 1 ಮಿನಿಟು ಸಹ ನೋಡೋಕೆ ಬಿಡಲ್ಲ ಅಂತ ಎಷ್ಟೋ ಜನಕ್ಕೆ ಅನಿಸ್ತಾ ಇರುತ್ತೆ. ತಿರುಪತಿ ತಿಮ್ಮಪ್ಪನ ನೆಮ್ಮದಿಯಾಗಿ ದರ್ಶನ ಮಾಡಬೇಕು, ಹತ್ತಿರದಿಂದ ದರ್ಶನ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರನೇ ಒಂದ್ಸತಿ ಆದರೂ ದರ್ಶನ ಮಾಡೋಣ, L1 ದರ್ಶನ ಮಾಡೋಣ ಅಂತ ಈ ಸತಿ ಬಂದಿದ್ದೀನಿ. ಆ್ಯಂಡ್ L1 ದರ್ಶನ ಮಾಡಬೇಕು ಅಂದರೆ ನಿಮಗೆ ತಿರುಮಲ ಅಲ್ಲಿ ಬಂದು JEO ಆಫೀಸ್ ಹತ್ರ ಬರಬೇಕು. JEO ಆಫೀಸಲ್ಲಿ L1 ದರ್ಶನದ್ದು ಟಿಕೆಟ್ ಸಿಗುತ್ತೆ. ಅದು ಒಬ್ಬರಿಗೆ 10,500 ಟಿಕೆಟ್ ಇರುತ್ತೆ, ಒಬ್ಬರಿಗೆ 10,500 ಇರುತ್ತೆ. ಆ್ಯಂಡ್ ಮಾರ್ನಿಂಗ್ 8:30 AM ಟಿಕೆಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ದಿನಕ್ಕೆ 800 ಟಿಕೆಟ್ ಕೊಡ್ತಾರೆ. ಆ 800 ಟಿಕೆಟ್ ಲೈಕ್ ಯಾವಾಗ ಬೇಕಾದ್ರೂ ಎಂಡ್ ಆಗ್ಬೋದು. ಬೆಳಿಗ್ಗೆ 8:30ಗೆ ಸ್ಟಾರ್ಟ್ ಆಗಿ 1 PM ಎಂಡ್ ಆಗ್ಬೋದು, ಯಾವಾಗ ಬೇಕಾದ್ರೂ ಎಂಡ್ ಆಗ್ಬೋದು. ಒಟ್ಟಿನಲ್ಲಿ 800 ಟಿಕೆಟ್ ಮುಗೀತು ಅಂದರೆ ಮುಗೀತು. ಅದರೊಳಗೆ ಬಂದು ನಾವು ತಗೋಬೇಕು. ಈಗ ನಾವು 10,500 ಒಬ್ಬರಿಗೆ ಕೊಟ್ಟು L1 ದರ್ಶನ ಟಿಕೆಟ್ ತೊಗೊಂಡಿದ್ದೀವಿ. ಆ್ಯಂಡ್ ನಮಗೆ ನಾಳೆ ಮಾರ್ನಿಂಗ್ 9:45ಗೆ ಅಲ್ಲಿ ರಿಪೋರ್ಟ್ ಆಗೋಕ್ಕೆ ಹೇಳ್ತಾರೆ. ಆ್ಯಕ್ಚುಲಿ ದರ್ಶನ ಇರೋದು 10:15ಗೆ, ಅರ್ಧ ಗಂಟೆ ಮುಂಚೆನೇ ಬನ್ನಿ ಅಂತ ಹೇಳಿದ್ದಾರೆ. ಆ್ಯಂಡ್ ನೀವು ಟಿಕೆಟ್ ತೊಗೋಬೇಕು ಅಂತ ಹೋದರೆ ಕ್ಯಾಶ್ ತೊಗೊಳ್ಳಲ್ಲ ಅವರು, ಓನ್ಲಿ ಕಾರ್ಡ್ ಪೇಮೆಂಟ್ ಇರುತ್ತೆ ಆರ್ UPI, ಇವೆರಡೇ ಪೇಮೆಂಟ್ ಇರೋದು, ಕ್ಯಾಶ್ ಪೇಮೆಂಟ್ ಇರಲ್ಲ. ಆ್ಯಂಡ್ ನಾಳೆ ಹೇಗೆ ದರ್ಶನ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ ಅಲ್ಲೆಲ್ಲ ಫೋನ್ ಅಲೋ ಮಾಡಲ್ಲ. ಸೊ ದರ್ಶನ ಮುಗಿಸ್ಕೊಂಡು ಬಂದು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಈಗ ರೆಸ್ಟ್ ಮಾಡಿ ಅರೌಂಡ್ ಆಗಿದೆ 11 ಗಂಟೆ ಆಗಿದೆ. ಒಳ್ಳೆ ಊಟ ಆಯಿತು, ದೇವ್ರ ಪ್ರಸಾದ ಆಯಿತು. ಇವಾಗ ರೂಮು ಅಷ್ಟೇ L1 ಟಿಕೆಟ್ ತೊಗೊಂಡಿದ್ವಲ್ಲ, ಹಾಗೆ ನಾವು ಹೇಳಿದ್ವಿ AC ರೂಮ್ ಬೇಕು ಅಂತ. ಸೊ ಅಲ್ಲಿಂದ ಇನ್ನೊಂದು ಕಡೆ ಹೋಗಿ ಅಲ್ಲಿ ಟಿಕೆಟ್ಸ್ ನಾವೇನು ತೊಗೊಂಡಿದ್ದೀವೋ ಟಿಕೆಟ್ಸ್ನ ಅದನ್ನು ಜೆರಾಕ್ಸ್ ಆ್ಯಂಡ್ ಆಧಾರ್ ಕಾರ್ಡ್ ಜೆರಾಕ್ಸ್ನ ತೊಗೊಂಡು ಬಂದು ಇಲ್ಲಿ ಕೊಟ್ಟರೆ ನಮಗೆ ರೂಮ್ ಅಲಾಟ್ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ಈ ರೂಮ್ ಕಾಸ್ಟ್ ಬಂದು 4,000 ರುಪೀಸ್ ತೊಗೊಂಡಿದ್ದಾರೆ. 4,000 ಡೆಪಾಸಿಟ್ ಮಾಡಬೇಕು ಆ್ಯಂಡ್ 4,000 ಪೇಮೆಂಟ್, ಇದಕ್ಕೆ ರೆಂಟ್ ರೂಮ್ಗೆ. ಸೊ ಪರವಾಗಿಲ್ಲ, ಹೆಂಗೋ ಒಂದು ದೇವ್ರ ದರ್ಶನ ಚೆನ್ನಾಗಾಗಲಿ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀವಿ. ಈಗ ರೆಸ್ಟ್ ಮಾಡಿ ಮಾರ್ನಿಂಗ್ ಬೇಗ ರೆಡಿಯಾಗಿ ದೇವ್ರ ದರ್ಶನಕ್ಕೆ ಹೋಗೋಣ. ಗುಡ್ ನೈಟ್. ಹಾಯ್, ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಎಸ್, ನೈಟ್ ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಎದ್ದು ದರ್ಶನಕ್ಕೆ ಹೋಗೋಣ ಅಂತ ರೆಡಿನೂ ಆಗಿದ್ದೀನಿ ಆಲ್ರೆಡಿ. ಆ್ಯಂಡ್ ದರ್ಶನ ನಿಮಗೆ ನೆನೆ ಹೇಳ್ದಂಗೆ 10:15ಗೆ ಕೊಟ್ಟಿದ್ದಾರೆ, ಬಟ್ 9:45ಗೆಲ್ಲ ಅಲ್ಲಿರಬೇಕು ಅಂತ ಹೇಳಿದ್ದಾರೆ. ಬಟ್ ನಾವು ವರಹಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಣ ಅಂತ ಸ್ವಲ್ಪ ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾನು ರೆಡಿ ಆಗಿದ್ದೀನಿ ಆ್ಯಂಡ್ ಬೇರೆಯವರೆಲ್ಲ ರೆಡಿ ಆಗ್ತಾ ಇದ್ದಾರೆ. ದರ್ಶನಕ್ಕೆ ಹೋಗಬೇಕು. ಆ್ಯಂಡ್ ಇನ್ನೊಂದು ಏನು ಹೇಳಬೇಕಂದ್ರೆ ಲೈಕ್ ಅಲ್ಲೆಲ್ಲ ಮೊಬೈಲ್ ಫೋನ್ ಅಲೋ ಇಲ್ಲ. ಸೊ ಐ ಥಿಂಕ್ ಮತ್ತೆ ನಾನು ರೂಮ್ ಬಂದಮೇಲೆ ನಾನು ಹೇಗಾಯಿತು ದರ್ಶನ ಆ್ಯಂಡ್ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳೋಕ್ಕಾಗೋದು.
ಸೊ ಕೀಪ್ ವಾಚಿಂಗ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೀಪ್ ವಾಚಿಂಗ್. ಕಂಟಿನ್ಯೂ ಆಗಿ ನೋಡಿ, ಕಂಪ್ಲೀಟ್ ವಿಡಿಯೋ ನೋಡಿ ಆಯಿತಾ. ಎಸ್, ದೇವ್ರ ದರ್ಶನಕ್ಕೆ ಹೋಗಿ ಬಂದು ಹೇಗಾಯಿತು ದರ್ಶನ, ಅದು ಫುಲ್ ಎಕ್ಸೈಟ್ ಆಗಿದ್ದೀನಿ ನಾನಂತೂ. ಫಸ್ಟ್ ಟೈಮ್ ಎಲ್ಲೊಂದು ದರ್ಶನ ಮಾಡ್ತಾ ಇರೋದು. ತಿರುಪತಿ ತಿಮ್ಮಪ್ಪನ ಹತ್ರದಿಂದ ನೋಡೋದು ಎಷ್ಟು ಖುಷಿ ಆಗುತ್ತೆ. ಸೊ ಕಾಯ್ತಾ ಇದ್ದೀನಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ ಆ್ಯಂಡ್ ಹೋಗ್ಬಿಟ್ಟು ಬರ್ತೀನಿ. ಆ್ಯಂಡ್ ಮಾರ್ನಿಂಗ್ ವ್ಯೂ ಫ್ರಮ್ ಆರ್ ರೂಮ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡ್ಬೋದು ಸಿಟ್ಟಿಂಗ್ ರೂಮ್ ಎಲ್ಲ ಚೆನ್ನಾಗಿದೆ. ಸಕ್ಕದಾಗಿದೆ, ಕ್ಲೀನ್ ಆಗಿದೆ ಆ್ಯಂಡ್ ಸೂಪರ್ ಆಗಿದೆ. ಒಳ್ಳೆ ಅಫಿಷಿಯಲ್ ಆಗಿ ಸಕ್ಕದಾಗಿದೆ. ನೋಡಿ ನೀರು ಇದೆ, ಎಲ್ಲ ಫೆಸಿಲಿಟಿನೂ ಇದೆ. ಫೈನಲಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಬಂದ್ವಿ. ಸಕ್ಕತ್ತಾಗಿತ್ತು. ಆ ದೇವ್ರ ನೋಡೋಕ್ಕೆ 2 ಕಣ್ಣು ಸಾಲದು. ಅಷ್ಟು ಒಂಥರ ಫುಲ್ ಎಮೋಷ್ನಲಿ ಒಂಥರ ಸಖತ್ತು ಇದಾಯಿತು. ಬಟ್ ಫಸ್ಟ್ ಟೈಮ್ ಅಷ್ಟು ಹತ್ರದಿಂದ ತಿಮ್ಮಪ್ಪನ ನೋಡಿದ್ದು, ಕಣ್ಣು ತುಂಬ ನೋಡ್ಬೋದು. ಇವತ್ತು ಡಿಸೈಡ್ ಆಗಿದ್ದೀನಿ, ಇನ್ಮೇಲೆ ಪ್ರತಿ ಸತಿ ಬಂದರೂ ಅದೇ ದರ್ಶನ ಮಾಡಬೇಕು, L1 ದರ್ಶನನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಇವಾಗ L1 ದರ್ಶನಕ್ಕೆ ಅಂದರೆ ಈಸಿಯಾಗಿ ಹೇಗೆ ಟಿಕೆಟ್ ಎಲ್ಲ ತೊಗೊಳ್ಳೋದು ಹೇಗೆ ಅಂತ ಹೇಳಿದ್ದೀನಿ. ಆ್ಯಂಡ್ ಈಸಿಯಾಗಿ ಹೇಗೆ ಹೋಗೋದು ಅಂದರೆ, ನೀವು ಯಾವುದೇ ಲಗೇಜ್ ಕ್ಯಾರಿ ಮಾಡಬೇಡಿ, ಲಗೇಜಸ್ ಏನು ಕ್ಯಾರಿ ಮಾಡಬೇಡಿ, ಮೊಬೈಲ್ ಫೋನ್ಸ್ನ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸಸ್ನ ಯಾವುದು ಕ್ಯಾರಿ ಮಾಡಬೇಡಿ. ಆ್ಯಂಡ್ ಸ್ಲಿಪ್ಪರ್ಸು ಅಷ್ಟೇ, ಸ್ಲಿಪ್ಪರ್ಸ್ ಯಾವುದು ಕ್ಯಾರಿ ಮಾಡಬೇಡಿ. ಆ್ಯಂಡ್ ನಿಮ್ಮ ಓನ್ ವೆಹಿಕಲ್ ಇದ್ದರೂ ಬೇಡ. ಬಿಕಾಸ್ ಏನಂದರೆ ನೀವು ಎಲ್ಲೋ ಕಾರ್ ಪಾರ್ಕಿಂಗ್ ಮಾಡಿ ಎಲ್ಲೋ ಹೋಗೋದು ಅವೆಲ್ಲ ರಿಸ್ಕು. ಆ್ಯಕ್ಚುಲಿ ನಾವು ಏನು ಮಾಡಿದ್ವಿ ಅಂದರೆ, ನಾವು ರೂಮಲ್ಲೇ ಎಲ್ಲ ಐಟಮ್ಸ್ ಇಲ್ಲೇ ಇಟ್ಬಿಟ್ಟು ಫೋನು ಪ್ರತಿಯೊಂದು ಏನು ಕ್ಯಾರಿ ಮಾಡಿಲ್ಲ. ಬಟ್ ಏನೇನು ಕ್ಯಾರಿ ಮಾಡಬೇಕು ಅಂದರೆ ಟಿಕೆಟ್ಸ್ ಕಂಪಲ್ಸರಿ ಟಿಕೆಟ್ಸ್ನ ಕ್ಯಾರಿ ಮಾಡಿ. ಆ್ಯಂಡ್ 12 ಇಯರ್ಸ್ ಬಿಲೋ ಇರೋ ಮಕ್ಕಳಿಗೆ ಟಿಕೆಟ್ಸ್ ಇರಲ್ಲ. ಸೊ ಒರಿಜಿನಲ್ ID ಪ್ರೂಫ್ ಆಧಾರ್ ಕಾರ್ಡ್, ಒರಿಜಿನಲ್ ಆಧಾರ್ ಕಾರ್ಡ್ನ ಕ್ಯಾರಿ ಮಾಡಿ. ಆ್ಯಂಡ್ ಎಲ್ಲರದು ಅಷ್ಟೇ ಒರಿಜಿನಲ್ ಆಧಾರ್ ಕಾರ್ಡ್ ಸಹ ಕ್ಯಾರಿ ಮಾಡಿ. ಓಕೆನಾ? ಬರೀ ಟಿಕೆಟ್ಸು, ಆಧಾರ್ ಕಾರ್ಡ್ ಕ್ಯಾರಿ ಮಾಡಿ, ಇನ್ನೇನು ಬೇಕಾಗಲ್ಲ. ಇನ್ನು ಅಮೌಂಟು ದೇವರಿಗೆ ಉಂಡಿಗೆ ಅದು ಏನಾದರೂ ಕಾಸು ಬೇಕಿದ್ರೆ ಅಷ್ಟೇ. ನಾವೇನು ಮಾಡಿದ್ವಿ, ರೂಮಿಂದ ಡೈರೆಕ್ಟ್ ಇಲ್ಲೇ ಕಾರ್ಗಳು ಸಿಗುತ್ತೆ, ಕಾರ್, ಜೀಪ್ ಎಲ್ಲ ಸಿಗುತ್ತೆ. ನಾವೇನು ಮಾಡಿದ್ವಿ, ಅದರಲ್ಲಿ ಕಾರಲ್ಲೇ ಹೋಗ್ಬಿಟ್ವಿ ರೂಮಿಗೆ. ಅಲ್ಲಿ ಹೋಗಿ VQC ಇದು ಸ್ಪೆಷಲ್ ಎಂಟ್ರಿಗೆ ಸಪ್ರೇಟ್ ಇರುತ್ತೆ, ಅಲ್ಲಿ ನಾವು ಡೈರೆಕ್ಟಾಗಿ ಹೋದ್ವಿ. ಅಲ್ಲಿ ಎಲ್ಲ ಸ್ವಲ್ಪ ಟೈಮ್ ಆಯಿತು, 30 ಮಿನಿಟ್ಸ್ ಹಿಡಿತು. ಬಿಕಾಸ್ ಟಿಕೆಟ್ ಚೆಕಿಂಗ್ ಇತ್ತು, ಟಿಕೆಟ್ ವೆರಿಫಿಕೇಷನ್ ಇತ್ತು. ಟಿಕೆಟ್ಸ್ ನಮ್ಮದೇನಾ ಅಂತೆಲ್ಲ ವೆರಿಫಿಕೇಷನ್ ಮಾಡಿಕೊಂಡು ಆ್ಯಂಡ್ ಆಯಿತು. ಅರೌಂಡ್ 1 ಅವರ್ಗೆ ನಮಗೆ ತಿರುಪತಿ ತಿಮ್ಮಪ್ಪನ ಮುಂದೆಯಿಂದ L1 ದರ್ಶನ ಸಖತ್ತಾಗಾಯಿತು. ಆ್ಯಂಡ್ ವರಹಸ್ವಾಮಿ ದರ್ಶನನೂ ಮಾಡ್ಕೊಂಡು ಬಂದ್ವಿ. ನಾನು ನನ್ನ ಮೊಬೈಲ್ ಫೋನ್ ಕ್ಯಾರಿ ಮಾಡಿಲ್ವಲ್ಲ, ಸೊ ಔಟ್ಸೈಡ್ ಎಲ್ಲ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಸರಿಯಾಗಿ ವೀಡಿಯೋ ಅಲ್ಲೆಲ್ಲ ಮಾಡೋಕ್ಕಾಗಿಲ್ಲ. ಪರವಾಗಿಲ್ಲ, ವೀಡಿಯೋ ಮಾಡೋಕ್ಕೆ ಆಗೋದು ಇಂಪಾರ್ಟೆಂಟ್ ಅಲ್ಲ, ನಾವು ನೀಟಾಗಿ ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡೋದು ಇಂಪಾರ್ಟೆಂಟ್. ಸೊ ಆರಾಮಾಗಿ ಅದೆಲ್ಲ ದರ್ಶನ ಮುಗಿಸ್ಕೊಂಡು ಆಮೇಲೆ ಲಡ್ಡುವೂ ಅಷ್ಟೇ, ಹಾಗೆ ಲಡ್ಡು ಕೊಡ್ತಾರೆ. ಪ್ರತಿಯೊಂದು ಟಿಕೆಟ್ಗೂ ಒಂದೊಂದು ಲಡ್ಡು ಕೊಡ್ತಾರೆ. ನಿಮ್ಗೆ ಎಕ್ಸ್ಟ್ರಾ ಲಡ್ಡೂಸ್ ಬೇಕಂದ್ರೂ ಸಿಗುತ್ತೆ. ತಗೊಂಡು ಇವಾಗ ಜಸ್ಟ್ ಮತ್ತೆ ಅಲ್ಲಿಂದನೇ ಕಾರಲ್ಲಿ ಬಂದ್ವಿ. ಇವಾಗ ರೂಮ್ ಬಂದು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಎಸ್, ಆ್ಯಂಡ್ ಈಗ ಬ್ಯಾಕ್ ಟು ಬ್ಯಾಂಗ್ಳೂರ್. ಎಲ್ಲ ಪ್ಯಾಕಪ್ ಮಾಡಿ ರೂಮ್ ವೇಕೇಟ್ ಮಾಡಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಶರ್ವಿನೂ ಅಷ್ಟೇ ಫಸ್ಟ್ ಟೈಮ್ L1 ದರ್ಶನ ಮಾಡಿದ್ದು. ಶರ್ವಿನ್, ನಿನಗೆ ಹೆಂಗೆ ಅನಿಸ್ತು L1 ದರ್ಶನ? ಏನಂದರೆ ಅದ್ರಲ್ಲಿ ಸ್ವಲ್ಪ ಲಿಟಲ್ ರಶ್ ಇರುತ್ತೆ ಅಷ್ಟೇ. 800 ಟಿಕೆಟ್ಸ್ ಇರುತ್ತೆ. ನಾವು 800ಅಲ್ಲಿ ನಾವು ಹೋಗಿದ್ದು 188 ಟಿಕೆಟ್ಸ್ ಅವೈಲೇಬಲ್ ಇತ್ತು. ಅವಾಗ ನಾವು 180 ತೊಗೊಂಡಾಮೇಲೆ 180 ಫ್ರೀ ಇತ್ತು. ನನಗೆ ಫ್ರೀ ಇತ್ತು. 12 ಇಯರ್ಸ್ ಅಬೌವ್ಗೆ ಪೇ ಮಾಡಬೇಕಷ್ಟೇ.
ನಾನು 10 ಇಯರ್ಸ್ ಅಲ್ವಾ ಇನ್ನು, ಅದಕ್ಕೆ ನನಗೆ ಫ್ರೀ ಆಗಿತ್ತು. ಒಟ್ಟಿನಲ್ಲಿ ಚೆನ್ನಾಗಿತ್ತು. ದರ್ಶನ ಸಖತ್ತಾಗಿತ್ತಲ್ಲ. ಹತ್ತಿರದಿಂದ ದೇವ್ರನ್ನ ನೋಡಿದ್ದು ಕಣ್ಣಲ್ಲಿ ನೀರು ಬರೋ ಥರ ಇತ್ತು. ಆ್ಯಕ್ಚುಲಿ ಶರ್ಮಿನ್ ಕಣ್ಣಲ್ಲೂ ನೀರು ಬರ್ತಾ ಇತ್ತು. ಆ್ಯಂಡ್ ಒಟ್ಟಿನಲ್ಲಿ ಒಂದು ಸತಿ ಆದರೂ ಎಲ್ಲೊಂದು ದರ್ಶನ ಮಾಡಿ ಪ್ರತಿಯೊಬ್ಬರು. ಆ್ಯಂಡ್ ನಾನೀಗ ಏನು ಡಿಸೈಡ್ ಮಾಡಿದ್ದೀನಿ ಅಂದರೆ, ಅಟ್ಲೀಸ್ಟ್ ಇವಾಗ ನೋಡಿ ಒಂದೇ ಸತಿ ಲೈಕ್ 10,000 ಕೊಡೋಕ್ಕಾಗಲ್ಲ ಅಥವಾ ಒಬ್ರಿಗೆ ಟಿಕೆಟ್ಗೆ. ಅವಾಗ ಏನು ಮಾಡ್ಬೋದು ಅಂದರೆ ಇವಾಗಿಂದಾನೆ ಸ್ವಲ್ಪ ದುಡ್ಡು ಎತ್ತಿಟ್ಬಿಟ್ಟು ಎಲ್ಲೊಂದು ದರ್ಶನಕ್ಕೆ ಬರೋಣ ಪ್ರತಿ ಸತಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಷ್ಟು ದೂರದಿಂದ ಬರ್ತೀವಿ, ನಾಟ್ ಈವನ್ 1 ಮಿನಿಟು ಅಲ್ಲ, ಒಂದು ಫ್ಯೂ ಸೆಕೆಂಡ್ಸು ನೋಡೋಕ್ಕೆ ಬಿಡೋಲ್ಲ. ಬಟ್ ಎಲ್ಲೊಂದು ದರ್ಶನನೇ ನೀವು ಸ್ಟಾರ್ಟಿಂಗ್ ಒಳಗಡೆ ಎಂಟ್ರಿ ಆಗೋದ್ರಿಂದ ದೇವ್ರ ಹತ್ರ ತನಕ ನೋಡ್ಬೋದು, ಕಣ್ಣು ತುಂಬ ದೇವ್ರನ್ನ ಫುಲ್ಲು ನೋಡ್ಬೋದು. ಸೊ ಅದಕ್ಕೋಸ್ಕರನೇ ನೀವು ದರ್ಶನ ಮಾಡಿ. ಮತ್ತೆ ನಾವು ದೇವಸ್ಥಾನ ಇತ್ತಲ್ಲ, ಅದ್ರ ಮೇಲೆ ಆರ್ಟ್ಸ್ ಥರ ಅಂದರೆ ಈ ಥರ ಟ್ರಯಾಂಗಲ್ ಇದೆ. ಅದರಲ್ಲಿ ಒಂದು ಸಿಲ್ವರ್ ಥರ ಲೊಕೇಟ್ ಆಗಿರುತ್ತೆ. ಅದು ವೈಕುಂಠ ಏಕಾದಶಿಯಲ್ಲಿ ಅದು ಸಿಲ್ವರ್ ಥರ ಇರುತ್ತಲ್ಲ, ಅದ್ರ ಸಿಲ್ವರ್ ಅದರಿಂದ ಆಚೆ ಬರುತ್ತೆ ದೇವರು ಆ ಕಡೆಯಿಂದ ಹೋಗೋದು ಅಂತ. ದೇವಸ್ಥಾನ ಒಳಗಡೆ ಅಲ್ಲಿಂದ ಹೋಗುತ್ತೆ, ಎಂಟ್ರಿ ಆಗುತ್ತೆ ಅಂತ ಎಕ್ಸಿಟ್ ನೋಡಿ. ಆಕ್ಚುಲಿ ರೀಫಂಡ್ ಅಮೌಂಟ್ ಏನೋ ಆಟೋಮೆಟಿಕ್ ಆಗಿ ಬರುತ್ತೆ ಅಂತ ಹೇಳಿದ್ರು. ತುಂಬ ಚೆನ್ನಾಗಿದೆ, ಕಾಯಿದ್ರೂ ಒಂಥರ ಸ್ವೀಟ್ ಥರ ಇದೆ. ಆಕ್ಚುಲಿ ನಾವು ಮಾರ್ನಿಂಗ್ ನಮಗೆ ಪ್ರಸಾದ ಅಲ್ಲೇ ಸಿಕ್ತು, ಖಾರ ಪೊಂಗಲ್ ಸಿಕ್ತು. ಆ್ಯಂಡ್ ದೇವ್ರ ದರ್ಶನ ಆದಮೇಲೆ ಸ್ವೀಟ್ ಪೊಂಗಲ್ 2 ಸತಿ ಸಿಕ್ತು. ಸೊ ತಿಂಡಿ ಅಲ್ಲೇ ಆಯಿತು. ಲೈಕ್ ಹಿಂಗೆ ಟ್ರಾವೆಲ್ ಮಾಡ್ಕೊಂಡು ಹಂಗೆ ಆನ್ ದ ವೇ ಎಲ್ಲಾದರೂ ಲಂಚ್ ಮಾಡ್ಕೊಂಡು ಹೋಗೋಣ ಅಂತ ಈಗ ಹೊರಟಿದ್ದೀವಿ. ಇವಾಗ ಅರೌಂಡ್ ಆಗಿದೆ 1 o'clock, 1:30 ಆಗಿದೆ ಅನ್ಸುತ್ತೆ. ಇವಾಗ ತಿರುಪತಿ ಬಿಡ್ತಾ. ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಹೇಳಮ್ಮ. ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ 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 ಗೋವಿಂದ. ಲಂಚ್ ಊಟ ಮಾಡೋಣ ಅಂತ ಬರ್ತಾ ಇದ್ದೀವಿ. ತುಂಬ ಹೊಟ್ಟೆ ಹಸಿತಾ ಇದೆ. ಸೊ ಇದು ಯಾವುದೋ ಪೆಂಡಿಸ್ ಕಿಚನ್ ಅಂತ ಇದೆ. ಲೆಟ್ಸ್ ಟ್ರೈ. ಬನ್ನಿ ಹೋಗೋಣ. ನಾವು ಇವಾಗ ಸ್ವಾತಿ ಹೋಟೆಲಲ್ಲಿ ಇದ್ದೀವಿ. ಒಂದು ಕಾಫಿ ಕುಡಿದು ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಸೊ ಐ ಥಿಂಕ್ ಇನ್ನೊಂದು 100 ಕಿಲೋಮೀಟರ್ಸ್ ಇದೆ ಅನಿಸುತ್ತೆ ಬ್ಯಾಂಗ್ಳೂರಿಗೆ. ಕಾಫಿ ಬ್ರೇಕ್ ತೊಗೊಂಡು ಕಾಫಿ ಬಿಟ್ಕೊಂಡು ಹೋಗೋಣ. ಏನು ಸಖತ್ತಾಗಿದೆ ಅಲ್ವಾ? ಫೈನಲಿ ಬ್ಯಾಕ್ ಟು ಹೋಮ್. ಆ್ಯಂಡ್ ಇದಾಗಿತ್ತು ತಿರುಪತಿ ಎಲ್ಲೊಂದು ದರ್ಶನದ ವ್ಲಾಗ್. ಆ್ಯಂಡ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಿ ಆನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್.